ಏನೆಲ್ಲ ಚಿಂತಿಸುವಂತಿದೆಯಲ್ಲ, ಕಾರಣವೇನು ಕೇಳಬಹುದೇ? ದೇವಿ, ಬ್ರಹ್ಮನು ಕಳಿಸಿದ ವಾಯುವಿನಿಂದ ಕೇಶಿ ರಾಕ್ಷಸನ ತಪೋಭಂಗವಾಗದೆ ಅವನು ತಪಸ್ಸನ್ನು ಮುಂದುವರಿಸುತ್ತಿದ್ದಾನೆ. ಕೇಶಿಯ ತಪ ಪ್ರಭಾವವು ತಮ್ಮನ್ನು ಅಷ್ಟೊಂದು ವಿಚಲಿತಗೊಳಿಸಿದ ಮೇಲೆ ಅವನ ಇಚ್ಛೆಯನ್ನು ಏಕೆ ನೆರವೇರಿಸಬಾರದು? ದೇವಿ, ಆ ದಾನವನನ್ನು ಅಷ್ಟು ಸುಲಭವಾಗಿ ಅನುಗ್ರಹಿಸಲು ಸಾಧ್ಯವಿಲ್ಲ. ಒಂದು ವೇಳೆ ವರವನ್ನು ಕೊಟ್ಟರೂ ಅವನು ಅದನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಭವವೂ ಉಂಟು. ಹಾಗಾದರೆ ಅವನನ್ನು ನೀವೇ ಪರೀಕ್ಷಿಸಬಹುದಲ್ಲ? ನಿನ್ನ ಇಚ್ಛೆಯಂತೆ ಆಗಲಿ. ಅಗ್ನಿ, ದೇವದೇವ, ನಮ್ಮ ಆಡತಿಯಂತೆ ಬಂದಿರಬೇಕು. ಅಪ್ಪಡಿಯೇನು ಪ್ರಭು? ಅಗ್ನಿ, ನೀನು ಭೂಲೋಕಕ್ಕೆ ಹೋಗಿ ಕೇಶಿಯ ತಪಸ್ಸನ್ನು ಭಂಗಗೊಳಿಸು. ಮಹದಾಜ್ಞೆ. ಓಂ ನಮೋ ಬ್ರಹ್ಮ ವಿಷ್ಣುವೇ ನಮಃ. 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 ಓಂ ನಮೋ ಬ್ರಹ್ಮ ಇದೇನಿದು? ವಿಷ್ಣುವೇ ಅಗ್ನಿ ನಮಃ. ಜ್ವಾಲೆ? ಇದು ಅಗ್ನಿ ಜ್ವಾಲೆ ಅಲ್ಲ ದೇವಿ, ಕೇಶಿ ರಾಕ್ಷಸನ ತಪೋಜ್ವಾಲೆ. ಹಾಗಾದರೆ ಇನ್ನೇನು ಗತಿ? ಕೇಶಿ, ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇವೆ. ಪಿತಾಮಹ ವಿಷ್ಣುದೇವ, ನಮೋ ನಮಃ. ನಿನ್ನ ಇಷ್ಟಾರ್ಥವನ್ನು ತಿಳಿಸು. ಬ್ರಹ್ಮದೇವ, ನಾನೀಗಾಗಲೇ ನನ್ನ ಅತಿಶಯ ಬಲದಿಂದ ಅಷ್ಟ ದಿಕ್ಪಾಲಕರ ಸಹಿತ ಎಲ್ಲಾ ದೇವತೆಗಳ ಬಲವನ್ನು ಪಡೆದಿರುತ್ತೇನೆ. ನಿನ್ನಿಂದಾಗಲಿ ವಿಷ್ಣುವಿನಿಂದಾಗಲಿ ಯಾವ ರೀತಿಯ ಮೃತ್ಯು ಬಾಧೆಯೂ ಇಲ್ಲದೆ ನಾನು ಅಜಯನಾಗಬೇಕು. ನಮ್ಮಿಬ್ಬರಿಂದ ವರ ಪಡೆದರೆ ಸಾಕೆ, ಪರಮೇಶ್ವರನಿಂದ ಬೇಡವೇ? ಅವನಿಂದ ನನಗೆ ಯಾವ ಭಯವೂ ಇಲ್ಲ. ಅವನು ನನ್ನ ಕುಲದೈವ. ನಿಮ್ಮಿಬ್ಬರಿಂದ ವರ ಪಡೆದರೆ ಸಾಕು. ತಥಾಸ್ತು. ನಿನ್ನ ಇಷ್ಟಾರ್ಥ ನೆರವೇರಲಿ. ನನ್ನ ಉಗ್ರ ಶಾಸನವನ್ನು ಉಲ್ಲಂಘಿಸುವ ಎದೆಗಾರಿಕೆ ಯಾವ ಅದ್ಭುತ ಶಕ್ತಿಗೂ ಸಾಧ್ಯವಿಲ್ಲ. ನನ್ನ ಆಡಳಿತ ದರ್ಪಗಳ ವಿಜಯದ ವೈಖರಿಯನ್ನು ಕಂಡವರು ಏರ್ಪಡಿಸುವ ಸತ್ಕಾರ ಕೂಟಗಳಲ್ಲಾಗಲಿ ಸನ್ಮಾನ ಸಮಾರಂಭಗಳನ್ನಾಗಲಿ ತೆಗಳುವವರ ನಾಲಿಗೆಯನ್ನು ಆಗಲೇ ಅಲ್ಲೇ ಸೀಳಿಸಬೇಕು. ನಾವಿನ್ನು ಅಜಯರು, ಅಜರಾಮರರು, ಹರಿಕುಲ ಕುಠಾರ ಪ್ರಾಯರು. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ನಾರದ, ನನ್ನ ಮುಂದೆ ನೀನು ಆ ನಾರಾಯಣನ ಸ್ಮರಣೆ ಮಾಡಿದರೆ ನಿನ್ನ ನಾಲಿಗೆಯ ಗತಿ ಏನಾಗುವುದು ಗೊತ್ತೇ? ದಾನವೇಂದ್ರ ದಾನವೇಂದ್ರ. ಭಲೆ ನಾರದ, ಭಲೆ ಭಲೆ. ಆ ನಾರದ, ವಿಶೇಷ ಸುದ್ದಿ ಏನಾದ್ರೂ ಇದೆಯೇ? ಅಂತಹ ವಿಶೇಷ ಸುದ್ದಿ ಏನು ಇಲ್ಲವಾ? ಈ ಕೇಶಿ ಸಾರ್ವಭೌಮನಿಗೆ ಬ್ರಹ್ಮ ವಿಷ್ಣುಗಳೇ ಭಯಪಟ್ಟು ಬಂದು ಅಮರಕಾಯನಾಗುವಂತೆ ವರವನ್ನೆತ್ತಿದ್ದು ನಿನಗೆ ತಿಳಿದಿಲ್ವೇ? ಓ, ಆ ಸುದ್ದಿಯೇ? ಅದು ಈಗಾಗಲೇ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿ ಹಳಸಲು ಸುದ್ದಿಯಾಗಿದೆಯಲ್ಲ ದಾನವೇಂದ್ರ. ಈಗ ನಿನ್ನ ಕೀರ್ತಿ 3 ಲೋಕದಲ್ಲಿಯೂ ಹಬ್ಬಿ ಅವರೆಲ್ಲ ನನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿರಬೇಕಲ್ಲ. ಒಪ್ಪಿಕೊಳ್ಳುವುದೇನು ಬಂತು ದಾನವೇಂದ್ರ? ನಿನ್ನ ಹೆಸರನ್ನು ಕೇಳಿದ ಕ್ಷಣವೇ ಆ ದೇವತೆಗಳು ಭಯದಿಂದ ಗಡಗಡನೆ ನಡುಗುತ್ತಿರುವರು. ಭಲೆ ಭಲೆ, ಒಳ್ಳೆಯ ಸುದ್ದಿಯನ್ನೇ ತಂದಿದ್ದೀರಲ್ಲ.
ದಾನವೇಂದ್ರ, ಆ? ಸಾಕು ನಿನ್ನ ಅಪಸ್ವರ. ಅಪಸ್ವರವೇನೂ ಅಲ್ಲ. ದೇವತೆಗಳಿಗೆ ಋಷಿಗಳಿಗೆ ಪ್ರೀತಿಪಾತ್ರನಾಗಿದ್ದು ಸದಾ ಅವರ ಹಿತವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡಿರೋ ಈ ಬ್ರಹ್ಮ ವಿಷ್ಣುಗಳು ಮನಃಪೂರ್ವಕವಾಗಿ ನಿನಗೆ ಅಮರಕಾಯನಾಗುವ ವರವನ್ನು ಕೊಟ್ಟಿದ್ದಾರೆಯೇ ಎನ್ನುವುದೇ ನನ್ನ ಸಂದೇಹ. ಏನಂದ್ರೆ? ನಾನು ನಿನ್ನ ಪರಮ ಹಿತೈಷಿಯಲ್ಲವೇ? ಈ ದೇವತೆಗಳ ಒಳಸಂಚನ್ನ ತಿಳಿದೇ ಹೇಳುತ್ತಿದ್ದೇನೆ. ಅಲ್ಲ ದಾನವೇಂದ್ರ, ಸಮುದ್ರ ಮಂಥನ ಕಾಲದಲ್ಲಿ ಅಮೃತವನ್ನು ಹಂಚುವಾಗ ಆ ವಿಷ್ಣು ನಿಮಗೆ ನಿಮ್ಮ ದಾನವ ಕುಲಕ್ಕೆ ಮಾಡಿದ ಅನ್ಯಾಯವನ್ನು ಮರೆತೇ ಬಿಟ್ಟಿಯಾ? ಮರೆಯಲು ಸಾಧ್ಯವೇ? ಅದಕ್ಕೆ ದಾನವೇಂದ್ರ, ಈ ಬ್ರಹ್ಮ ವಿಷ್ಣುಗಳ ವರಬಲವನ್ನ ಪರೀಕ್ಷಿಸಲು ಒಂದು ಸಣ್ಣ ಉಪಾಯ ಹೇಳಲೇ? ಏನದು? ಬೇಗ ಹೇಳು. ಬ್ರಹ್ಮ ವಿಷ್ಣುಗಳನ್ನು ಸಾಲ ಪಡೆದು. ನಿಧಾನಿಸು ನಿಧಾನಿಸು. ಬ್ರಹ್ಮ ವಿಷ್ಣುಗಳಿಗೆ ಪ್ರೀತಿ ಪಾತ್ರರಾದ ದೇವತೆಗಳ ಋಷಿಗಳ ಸಮೂಹ ಇದೆಯಲ್ಲ, ಮೊದಲು ಅವರ ಮೇಲೆ ನಡೆಯಲಿ ಈ ನಿನ್ನ ಕ್ರೋಧದ ಬಲಪ್ರಯೋಗ. ಸರಿಯಾದ ಉಪಾಯವನ್ನೇ ಹೇಳಿದೆ. ಲೋಕ ಕಲ್ಯಾಣಾರ್ಥವಾಗಿ, ದುಷ್ಟ ಜನರ ನಿಗ್ರಹಕ್ಕಾಗಿ ಆಗಿಂದಾಗ್ಗೆ ಈ ತರ ಉಪಾಯಗಳನ್ನು ಹೇಳುತ್ತಲೇ ಬಂದಿರುವನಲ್ಲ ದಾನವೇಂದ್ರ. ಇನ್ನು ನನಗೇನು ಕೆಲಸ ಇಲ್ಲಿ, ನಾ ಹೊರಡ್ಲೆ. ಹೊರಡು ಹೊರಡು. ಬ್ರಹ್ಮ ವಿಷ್ಣುಗಳ ಕುಟಿಲತೆಯನ್ನು ಹೇಳಿಕೊಟ್ಟು ಉಪಕಾರವನ್ನೇ ಮಾಡಿರುವೆ. ನಾರಾಯಣ. ದಾನವೇಂದ್ರ ದಾನವೇಂದ್ರ. ಇಂದ್ರಾಯ ಇದಂ ನಮಃ, ಅಗ್ನಯೇ ಸ್ವಾಹಾ, ಅಗ್ನಿಯೇ ಇದಂ ನಮಃ. ನಮ್ಮ ಅಜಯ ರಾಕ್ಷಸ ಪಡೆಗಳೀಗ ಎದುರು ಸಿಕ್ಕುವ ಹೇಳಿ ದೇವತೆಗಳ ಋಷಿಗಳ ಮೇಲೆ ಎರಗಬೇಕು. ಆ ಬಡಮುನಿಗಳು ದೇವತೆಗಳಿಗೆ ಅರ್ಪಿಸುವ ಯಜ್ಞದ ಹವಿರ್ಭಾಗವು ನನ್ನದಾಗಬೇಕು. ಸುರಮುನಿ ಪತ್ನಿಯರ ಕಾಮ ಕೇಳಿ ವಿಲಾಸಗಳು ನನ್ನದಾಗಬೇಕು. ಬನ್ನಿ, ಸಾರ್ವಭೌಮರಿಗೆ ಜಯವಾಗಲಿ, ಸಾರ್ವಭೌಮರಿಗೆ ಜಯವಾಗಲಿ. ಇನ್ನು ನಮಗೆ ಆ ಪರಮೇಶ್ವರನೇ ಗತಿ. ಇಂದ್ರ, ನಿನ್ನ ದೇವಲೋಕ ನನ್ನ ಕೈವಶವಾಯಿತು. ನೀವಿಲ್ಲಿಂದ ಕಣ್ಮರೆಯಾಗಿ ಸ್ಥಾನಭ್ರಷ್ಟರಾಗಿ ಹೋಗಿ. ಇಂದಿನಿಂದ ನಿಮ್ಮ ಸುರಲೋಕದ ವೈಭವ ನನ್ನದು. ದೇವಿ, ನನ್ನನ್ನು ತಪೋನಿದ್ರೆಯಿಂದ ಎಚ್ಚರಿಸಲು ಕಾರಣವೇನು? ಸ್ವಾಮಿ, ಕೇಶಿ ರಾಕ್ಷಸನ ಉಪಟಳವನ್ನು ತಾಳಲಾರದೆ ಸಮಸ್ತ ದೇವತೆಗಳು ನಾರದನ ನೇತೃತ್ವದಲ್ಲಿ ಪರಮೇಶ್ವರ, ದೀನಬಂಧು, ಆ ಕೇಶಿ ರಾಕ್ಷಸನ ಹಾವಳಿ ತಡೆಯಲು ಸಾಧ್ಯವಾಗಿದೆ. ಅವನ ಹಿಂಸೆ ತಾಳಲಾರದೆ ನಿನ್ನ ಮೊರೆ ಹೊಕ್ಕಿದ್ದೇವೆ. ದೇವ, ನಮ್ಮನ್ನುಳಿಸುವ ಕೃಪೆ ಮಾಡಬೇಕು. ನಿನ್ನಿಂದ ಆ ರಾಕ್ಷಸನ ನಿಗ್ರಹವಾಗಿ ಸಮಸ್ತ ದೇವತೆಗಳಿಗೂ ಮುನಿಗಳಿಗೂ ಹೆಚ್ಚೇನು ಇಡೀ ಜಗತ್ತಿಗೆ ಶುಭವಾಗಿ ಯಜ್ಞ ಯಾಗಾದಿಗಳಿಗೆ ಭಂಗ ಬಾರದಂತೆ ಕರುಣಿಸು ಗಂಗಾಧರ. ತಥಾಸ್ತು. ಶೀಘ್ರದಲ್ಲಿಯೇ ಆ ರಾಕ್ಷಸನನ್ನು ನಿಗ್ರಹಿಸುವೆನು. ನೀವೆಲ್ಲರೂ ನಿಶ್ಚಿಂತರಾಗಿರಿ. ಸ್ವಾಹಾ, ಇಂದ್ರಾಯ ಇದಂ ನಮಃ, ಅಗ್ನಯೇ ಸ್ವಾಹಾ, ಅಗ್ನಿಯೇ ಇದಂ ನಮಃ. ವರುಣಾಯ ಸ್ವಾಹಾ, ವರುಣಾಯ ಇದಂ ನಮಃ. ವಾಯುವೇ ಸ್ವಾಹಾ, ವಾಯುವೇ ಇದಂ ನಮಃ. ನಾರಾಯಣ ನಾರಾಯಣ. ನಾದ ಮಹಾಮುನಿಗಳಿಗೆ ನಮೋ ನಮಃ. ನಡೆಯಲಿ ನಡೆಯಲಿ. ಓಂ ರುದ್ರಯೇ ಸ್ವಾಹಾ, ರುದ್ರಾಯ ಇದಂ ನಮಃ. ಪರಮೇಶ್ವರ ನಮೋ ನಮಃ, ನಮೋ ನಮಃ. ಮುಂದುವರಿಸಿ ಮುಂದುವರಿಸಿ. ಆಗಲಿ ಆಗಲಿ. ಓಂ ಬ್ರಹ್ಮಾಯ ಸ್ವಾಹಾ, ಬ್ರಹ್ಮಾಯ ಇದಂ ನಮಃ. ಓಂ ವಿಷ್ಣುವೇ ಸ್ವಾಹಾ, ವಿಷ್ಣುವೇ ಇದಂ ನಮಃ. ಅನಿಷ್ಟಗಳೇ, ರುದ್ರರೆಲ್ಲರಿಗೂ ರುದ್ರನಾಗಿರುವ ಈ ದಾನವ ರುದ್ರನ ಎದುರಿಗೆ ಮತ್ತಾ ರುದ್ರನಿದ್ದಾನೆ. ಮೂಢಮತಿ. ಯಜ್ಞಯಾಗಾದಿಗಳ ಮೂಲಕ ದೇವತೆಗಳು ಋಷಿಗಳಿಗೆ ಅರ್ಪಿಸುವ ಹವಿರ್ಭಾವವು
ದೇವತೆಗಳ ಪಾಲನೆದೇ ವಿನಃ ದಾನವರದೆಂದೂ ಆಗಲಾರದು. ಈ ಬುದ್ಧಿಹೀನ ಬಡಮುನಿಗಳಿಂದ ನಿರ್ಲಜ್ಜ ದೇವತೆಗಳು ಕಬಳಿಸುತ್ತಿರುವ ಅವಿರ್ಭಾಗವು ಅತಿಬಲ ಪರಾಕ್ರಮಿಗಳಾದ ದಾನವರದೇ ಹೊರತು ವಂಚನಾಪರರಾದ ದೇವತೆಗಳ ತಾತ ಮುತ್ತಾತಂದಿರ ಆಸ್ತಿಯಲ್ಲ. ದುರ್ಮಾರ್ಗಿ, ನಿನ್ನ ದುರ್ನೀತಿ ದುಷ್ಕ್ರಿಯಾಚರಣೆಗಳು ನಿನ್ನ ಮೃತ್ಯುಕಾಲದ ಸೂಚನೆಯಾಗಿದೆ. ಈ ದಾನವ ಕುಲಾಗ್ರೇಸನನ್ನು ಎದುರಿಸಿ ಮಾತನಾಡುತ್ತಿರುವೆಯಾ? ರುದ್ರ, ನೀನು ನನ್ನ ಕುಲದೈವವೆಂದು ಹೇಳುತ್ತಿದ್ದೇನೆ. ನೀನು ನನಗೆ ಅಡ್ಡಿಬಾರದೆ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದಲ್ಲಿ ಈ ಕೇಶಿಯಿಂದ ಧೂಳಿಪಟವಾದಿಯೇ. ನಿನ್ನ ವಿನಾಶಕಾಲ ಸಮೀಪಿಸಿದೆ, ಅದಕ್ಕೆ ಹೀಗೆಲ್ಲ ಹರಟುತ್ತಿದ್ದೀಯೆ. ಬೂದಿ ಬುಡಕ, ಸಮುದ್ರ ಮತನ ಕಾಲದಲ್ಲಿ ಹುಟ್ಟಿದ ವಿಷಪಾನ ಮಾಡಿ ವಿಶ್ವವನ್ನೇ ಉದ್ಧರಿಸಿದ ನಮ್ಮ ಕೊಬ್ಬಿನಿಂದ ಮಾತನಾಡಬೇಡ. ಈ ಕೇಶಿ ಅಖಂಡ ಪರಾಕ್ರಮವೇನೆಂಬುದನ್ನು ನೋಡು. ಕೇಶಿ ರಾಕ್ಷಸರ ನೆತ್ತರಿನಿಂದ ಭೂದೇವಿಗುಂಟಾಗಿರೋ ತಾಪವನ್ನು ನಿನ್ನ ಜಲಧಾರೆಯಿಂದ ನಿವಾರಿಸು. ಧನ್ಯಳಾದನು ಮೃತ್ಯುಂಜಯ. ನನ್ನನ್ನು ಮೃತ್ಯು ಶಾಪದಿಂದ ಮುಕ್ತಿಗೊಳಿಸಿದ ನಿನಗೂ ಗಂಗಾದೇವಿಗೂ ಅನಂತ ಅನಂತ ನಮಸ್ಕಾರಗಳು. ಗಂಗೆ, ಸಮುದ್ರ ಮಥನ ಸಮಯದಲ್ಲಿ ಹುಟ್ಟಿದ ವಿಷವನ್ನು ಪಾನ ಮಾಡುತ್ತಿದ್ದಾಗ ನನ್ನ ಬಾಯಿಂದ ಸಿಡಿದ ವಿಷವು ಈ ಕೇಶಿ ರಾಕ್ಷಸನ ಹೊಟ್ಟೆ ಸೇರಿದ್ದರಿಂದಾದ ಅನಾಹುತವಿದು. ಅದರ ಪ್ರಭಾವವೇ ಈ ಋಷಿಮುನಿಗಳನ್ನು ಮೂರ್ಛಾಕ್ರಾಂತರನ್ನಾಗಿಸಿದೆ. ನಿನ್ನ ಜಲಧಾರೆಯಿಂದ ಅವರನ್ನೂ ಎಚ್ಚರಗೊಳಿಸು. ಅಪ್ಪಣೆ ಪ್ರಭು. ಹೇ ಜಗದ್ರಕ್ಷಕ, ಭೂದೇವಿಯ ತಾಪ ತಳಮಳಕ್ಕೂ ಋಷಿಮುನಿಗಳ ಪ್ರಜ್ಞಾಹೀನತೆಗೂ ಕಾರಣವಾದ ಕೇಶಿ ದೇಹದ ನೆತ್ತರು ಭೂಮಿಯಲ್ಲೇ ಇಂಗಿದೆ. ಇದರಿಂದ ಮುಂದೆ ಅನಾಹುತವಾದಲ್ಲಿ ಆತಂಕಬೇಡ ನಾರದ. ಇಲ್ಲಿನ ಮೃತ್ತಿಕೆಯನ್ನು ಪ್ರಸಾದ ಭಾವದಿಂದ ಯಾರು ಸ್ವೀಕರಿಸುವರೋ ಅಂತಹವರ ಈತಿ ಬಾಧೆಗಳ ಪರಿಹಾರವು ಅಭೀಷ್ಟ ಸಿದ್ಧಿಯೂ ಆಗುವುದು. ಅಂದರೆ ಈ ಕ್ಷೇತ್ರದಲ್ಲಿ ನಿನ್ನ ನೆನಪಿನ ಕುರುಹು ಉಳಿಯುವುದು ಯುಕ್ತವೂ ಸೂಕ್ತವೂ ಅಲ್ಲವೇ ಪರಮೇಶ್ವರ? ಹೌದು. ನನ್ನ ಅಂಶವು ಇಲ್ಲಿ ಉಳಿದು ಮುಂದೆ ಇದು ಗರಣಪುರಿ ಕ್ಷೇತ್ರವೆಂದು ಪ್ರಸಿದ್ಧಿಯಾಗುವುದು. ಭಕ್ತ ಜನರ ಸಂಕಷ್ಟಗಳನ್ನು ಪರಿಹರಿಸುವ ಪುಣ್ಯಕ್ಷೇತ್ರವೆನಿಸುವುದು. ಮಂಗಳವಾಗಲಿ. ಧನ್ಯೋಸ್ಮಿ. ನಾರಾಯಣ ನಾರಾಯಣ. ಹೀಗೆ ಈಶ್ವರಾಂಶವನ್ನು ಹೊಂದಿ ಪ್ರಸಿದ್ಧಿಯಾಗಿದ್ದ ಗರಣಪುರಿ ಕ್ಷೇತ್ರಕ್ಕೆ ಬಂದು ತಮ್ಮ ಪಾಪವನ್ನು ನಿವಾರಣೆ ಮಾಡಿಕೊಂಡವರಲ್ಲಿ ಪರಶುರಾಮನೂ ಒಬ್ಬ. ಆ ಕಥೆಯೂ ಈ ಪುರಾಣದಲ್ಲಿಯೇ ಬರುತ್ತದೆ. ಪರಶುರಾಮನ ತಂದೆ ಜಮದಗ್ನಿ ಉಗ್ರಕೋಪಿ, ಕ್ರೋಧ ದೇವತೆಯನ್ನೇ ತನ್ನಲ್ಲಿ ಆವಾಹಿಸಿಕೊಂಡಿದ್ದಂತಹ ಮಹರ್ಷಿ ಪರಶುರಾಮ ತಂದೆಯ ಆಜ್ಞೆಯಂತೆ ತಾಯಿ ರೇಣುಕಾದೇವಿಯ ತಲೆ ಕಡಿಯುತ್ತಾನೆ. ಮಾತೃಹತ್ಯಾ ದೋಷ ನಿವಾರಣೆಗಾಗಿ ನಾರದರ ಸಲಹೆಯಂತೆ ಗರಣಪುರಿ ಕ್ಷೇತ್ರಕ್ಕೆ ಬಂದು ಈಶ್ವರ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಪರಶುರಾಮನ ಕತೆ ಹೀಗೆ ಪ್ರಾರಂಭವಾಗುತ್ತದೆ. ನಾರಾಯಣ ನಾರಾಯಣ. ಭಾರ್ಗವರಾಮ, ದೇವರ್ಷಿ, ದೇವಮುನಿಗೆ ಪ್ರಣಾಮಗಳು. ಭಾರ್ಗವರಾಮ, ಏಕಿಷ್ಟು ಚಿಂತಾಕ್ರಾಂತನಾಗಿದ್ದೆ? ನಿನ್ನ ಚಿಂತೆಗೆ ಕಾರಣವೇನು? ನಾನು ಗೈದ ಮಾತೃಹತ್ಯಾ ದೋಷವು ನನ್ನ ಮನಸ್ಸನ್ನು ಬಾಧಿಸುತ್ತಿರುವುದು. ಅದರಿಂದ ಮುಕ್ತಿಯಾಗುವವರೆಗೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಅನೇಕ ತೀರ್ಥಕ್ಷೇತ್ರಗಳನ್ನು ದರ್ಶಿಸಿ ಬಂದಿರುವೆನು, ಆದರೂ ಮಾತೃಹತ್ಯಾ ದೋಷ ಪರಿಹಾರವಾಗಲಿಲ್ಲ.
ತಾವೇ ನನಗೆ ಮಾರ್ಗದರ್ಶನ ನೀಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ. ಪರಶುರಾಮ, ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾದ ಕಪಿಲ ಕೌಂಡಿನಿ ನದಿಗಳ ಸಂಗಮ ಸ್ಥಳವಾದ ಗರಳಪುರಿ ಕ್ಷೇತ್ರದಲ್ಲಿಯೇ ನಿಂತಿರುವೆ. ಇನ್ನೇಕೆ ಯೋಚನೆ? ಏನು, ಇದು ಗರಳಪುರಿ ಕ್ಷೇತ್ರವೇ? ಹೌದು, ಇಲ್ಲಿ ಪರಮೇಶ್ವರನ ಅಂಶವಿದೆ. ಭಕ್ತಿ, ಜಪ, ತಪ, ಹವನ ಹೋಮಾದಿಗಳಿಂದ ಅವನನ್ನು ಸಂತೃಪ್ತಿಗೊಳಿಸಿದರೆ ನಿನ್ನ ಮಾತೃಹತ್ಯಾ ದೋಷವು ಪರಿಹಾರವಾಗಿ ನೀನು ಕಳಂಕರಹಿತನಾಗುವುದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ಅವನನ್ನು ಇಲ್ಲಿಯೇ ಈಗಲೇ ಆರಾಧಿಸಿ ಮಂಗಳ ಹೊಂದು. ಶಿವ, ಧನ್ಯನಾದ ದೇವ. ಇದೇ ಗರಳಪುರಿ ಕ್ಷೇತ್ರವೇ. ಧನ್ಯನಾದೆ. ಇಲ್ಲಿ ಆಶ್ರಮವನ್ನು ನಿರ್ಮಿಸಿ ಪರಮೇಶ್ವರನನ್ನು ಸೇವಿಸುತ್ತೇನೆ. ಏನಾಯ್ತು ಸ್ವಾಮಿ? ಶಿವ ಶಿವ, ಪರಮೇಶ್ವರ, ಪರಮೇಶ್ವರ, ಎಂಥ ಕಾರ್ಯ ಮಾಡಿಬಿಟ್ಟೆ, ಎಂಥ ಕಾರ್ಯ ಮಾಡಿಬಿಟ್ಟೆ. ನೋಡಲಾರೆ ಪರಮೇಶ್ವರ, ಮಾತೃಹತ್ಯಾ ಪಾಪದಿಂದ ಮುಕ್ತನಾಗಲು ನಿನ್ನ ಕರುಣೆ ಬೇಡಿ ಬಂದೆ. ಇಲ್ಲಿ ಮತ್ತೊಂದು ಪಾಪದ ಸಂಕಟವೇ? ಇಲ್ಲ, ನಾನಿನ್ನು ಬದುಕಲಾರೆ. ನಿನ್ನ ಸನ್ನಿಧಿಯಲ್ಲೇ ನನ್ನ ಪ್ರಾಣಾರ್ಪಣೆ ಮಾಡುವೆನು ಪರಮೇಶ್ವರ, ಪ್ರಾಣಾರ್ಪಣೆ ಮಾಡುವೆನು. ಶಂಭೋ ಮಹಾದೇವ. ಪರಮೇಶ್ವರ, ಪರಮೇಶ್ವರ, ಭಾರ್ಗವರಾಮ, ಧನ್ಯನಾದೆ. ಪರಮೇಶ್ವರ, ನಿನ್ನ ನೆಚ್ಚಲ ಭಕ್ತಿಗೆ ಮೆಚ್ಚಿದೆ. ಈ ಸ್ಥಳದಲ್ಲಿರುವ ಮೃತ್ತಿಕೆಯನ್ನು ಲಿಂಗದ ಗಾಯವಾದ ಸ್ಥಳಕ್ಕೆ ಲೇಪಿಸು. ರಕ್ತವು ನಿಲ್ಲುವುದು. ನನ್ನ ಶಿರದಲ್ಲಿ ಚಂದ್ರನು ಹೇಗೆ ಶೋಭಿಸುವನೋ ಅದೇ ರೀತಿ ನನ್ನ ಹಣೆಯಲ್ಲಿ ಮೂಡಿರುವ ಗಾಯದ ಕಲೆಯೂ ಶೋಭಿಸುವುದು. ಇದರಲ್ಲಿ ನಿನ್ನ ಸ್ವಯಂಕೃತಾಪರಾಧವೇನೂ ಇಲ್ಲ. ಎಲ್ಲವೂ ನನ್ನಿಚ್ಛೆ. ಇಲ್ಲಿ ನನ್ನ ಸೇವೆ ಮಾಡು. ನಿನ್ನ ಮಾತೃಹತ್ಯಾ ದೋಷದ ಕಳಂಕವನ್ನು ಪರಿಹರಿಸಿಕೊ. ಇದುವರೆಗೂ ನೀನು ಆರ್ಜಿಸಿದ ಪುಣ್ಯ ಸಂಪತ್ತಿನಿಂದ ಈ ಲಿಂಗಕ್ಕೆ ಸೇವೆಗೈದು ಈ ಲಿಂಗಕ್ಕೆ ಗರ್ಭಗುಡಿಯನ್ನು ನಿರ್ಮಿಸು. ಲೋಕ ಕಲ್ಯಾಣವಾಗುವುದು. ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ ಪರಮೇಶ್ವರ. ಪರಮೇಶ್ವರ, ಪರಮೇಶ್ವರ, ಧನ್ಯನಾದೆ, ಧನ್ಯನಾದೆ ಪರಮೇಶ್ವರ, ಧನ್ಯನಾದೆ. ಪರಮೇಶ್ವರ,
ಓಂ ನಮಃ ಶಿವಾಯ. ಶೋಭನೆ ಮುಹೂರ್ತೆ ದ್ವಿತೀಯ ಪ್ರಹಾರದೆ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯಾಂ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಸರ್ವಜ್ಞನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷೆ ಗುರುವಾಸರಯುಕ್ತಾಯಾಂ ನಂಜುಂಡೇಶ್ವರ ಸ್ವಾಮಿ ಸನ್ನಿಧೌ. ಕ್ಷಮಿಸಬೇಕು, ಶ್ರೀಕಂಠೇಶ್ವರನ ನಂಜುಂಡೇಶ್ವರ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಶ್ರೀಕಂಠೇಶ್ವರನ ಸನ್ನಿಧಿಯೂ ಹೌದು, ನಂಜುಂಡೇಶ್ವರನ ಸನ್ನಿಧಿಯೂ ಹೌದು. ಶ್ರೀಕಂಠೇಶ್ವರನಿಗೆ ನಂಜುಂಡೇಶ್ವರ ಅಂತ ಹೆಸರು ಬರೋದಕ್ಕೆ ಕಾರಣವೇನು ಸ್ವಾಮಿ? ಕೇಳಿ, ಹಿಂದೆ ಈ ಸುಕ್ಷೇತ್ರದಲ್ಲಿ ಪತಿಭಕ್ತಿ ಪರಾಯಣಳಾದ ಸುಲಕ್ಷಣೆ ಎಂಬ ಸಾಧ್ವಿಮಣಿ ಶ್ರೀಕಂಠೇಶ್ವರನನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದಳು. ಒಂದು ದಿನ ಆ ಸತೀ ಶಿರೋಮಣಿ ಪೂಜೆ ಮಾಡುತ್ತಿದ್ದಾಗ ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಸುಲಕ್ಷಣೆ ಮೇಲೆ ಅಲ್ವೇ? ನಾನು ಬಾಗಿಲಲ್ಲಿ ನಿಂತು ಕರೀತಾ ಇದ್ರೆ ನಿನಗೆ ಕಿರಿ ಕೇಳಿಸೋದಿಲ್ವೇನೆ? ಏನೇ ಮಾಡ್ತಾ ಇದ್ದೆ? ದೇವ್ರ ಪೂಜೆ ಮಾಡ್ತಾ ಇದ್ದೆ. ದೇವ್ರ ಪೂಜೆ? ಯಾವನೇ ದೇವರು? ಜಗದ್ರಕ್ಷಕ ಪರಮೇಶ್ವರ. ಇವನು ಜಗದ್ರಕ್ಷಕನೇ. ರಕ್ಷಕ, ಪಾಲಕ, ಲಯಕಾರಿ ಎಲ್ಲವೂ ಇವನೇ. ಅವನಲ್ಲ ಲಯಕಾರಿ, ಈಗ ನಿನಗೆ ನಾನೇ ಲಯಕಾರಿ. ಹೆಂಡತಿ ಆದವಳು ಗಂಡನ ಪೂಜೆ ಮಾಡದೆ ಕಲ್ಲನ್ನು ಪೂಜೆ ಮಾಡಿದ್ರೆ ಏನೇ ಪ್ರಯೋಜನ? ಶಿವ ಶಿವ, ದೈವ ನಿಂದೆ ಮಹಾಪಾಪ. ನಾಸ್ತಿಕರಾಗಿರೋ ನೀವು ಆಸ್ತಿಕರಾಗಿ ಭಗವಂತನ ಭಕ್ತಿ ಮಾಡಬೇಕು. ಭಕ್ತಿ ಅಂತೆ ಭಕ್ತಿ. ಮನುಷ್ಯನಿಗೆ ಬೇಕಾಗಿರೋದು ಈ ನಿನ್ನ ಭಕ್ತಿ ಅಲ್ಲ, ಹಣ, ಹಣ. ಈಗ ನಿಮಗೆ ಅದು ಸಿಕ್ಕಿರುವುದು ಆ ಪರಮೇಶ್ವರನ ದಯೆಯಿಂದಲೇ. ಏನೋ ಈ ಕಲ್ಲನ್ ದಯದಿಂದಾನೆ? ನೀನು ಕೊಡ್ತಿರೋ ಹಾಲು ಹಣ್ಣುಗೋಸ್ಕರವಾಗಿ ಕಾದು ಕುಳಿತಿರೋ ಈ ಬಿಕಾರಿ ದಯದಿಂದಾನೆ? ಶಿವ ಶಿವ, ನೀನ್ ತೊಟ್ಟಿರೋ ಒಡವೆ ವಸ್ತ್ರ, ತಿನ್ನೋ ಅನ್ನ, ಇದೆಲ್ಲ ನಾನ್ ನಿನಗೆ ಕೊಟ್ನೋ ಇಲ್ಲ ಈ ಬಿಕಾರಿ ಕೊಟ್ನೋ? ನಿನಗೆ ಹಿಡಿದಿರೋ ಭೂತಾನ ಬಿಡಿಸ್ಲೇಬೇಕು. ಚಚೆ, ಈ ಕಲ್ಲೆದುರುಗಡೆ ನಿಂತ್ಕೊಂಡು ಮಾತಾಡೋ ತಾಳ್ಮೆ ಕೂಡ ನನಗಿಲ್ಲ. ಸ್ವಾಮಿ ಸ್ವಾಮಿ, ಯಾಕೆ ನನ್ನ ಹಿಂದ್ಗಡೆ ಬಂದೆ? ಈ ನಿನ್ ದರಿದ್ರ ಮುಖಕ್ಕೆ ಸುಲಕ್ಷಣೆ ಅಂತ ಅದು ಯಾರ ಹೆಸರಿಟ್ರೋ ಏನು ಕಥೆಯೋ. ಯಾವಾಗ ನೋಡು ಆ ಬೂದಿ ಬಡುಕು ಶಿವನ್ ನೆಲೆಯೋದು ಅವಳೋದು. ಏನದು? ಬಂಗಾರದ ಕಡಗಗಳು. ಎಲ್ಲಿಟ್ಟಿದ್ದೀನಿ? ಯಾರೋ ಸಂಗೀತ ವಿದ್ವಾಂಸರು ನನ್ನೆಲ್ಲ ಹಾಳ ಇಟ್ಟು ಹೋದ್ರು. ಅವರು ಬಂದು ಸಾಲ ತೀರಿಸಿದ ನಂತರ ಇದನ್ನು ಕೊಡ್ಬೇಕು. ನಿನ್ನ ಶಿವ ಧ್ಯಾನದಲ್ಲಿ ಮತ್ತಾರಿಗಾದ್ರೂ ಕೊಟ್ಬಿಟ್ಟಿಯೇ, ಜೋಕೆ ಜಾಗ್ರತೆ. ಏನ್ ಸರಿ? ನಿನ್ನ ಕೆಲಸಕ್ಕೆ ಬಾರದ ಶಿವ ಧ್ಯಾನದಲ್ಲಿ ನಿನ್ನ ಕಳ್ಳ ಶಿವ ಬಂದು ಕೇಳಿದ್ರೆ ಕೊಟ್ಬಿಡು, ಮನೆ ತೊಳೆದು ಹೋಗುತ್ತೆ. ಶಿವ ಶಿವ, ಮತ್ತೆ ಶಿವ ಶಿವ, ಛೀ, ನನ್ನ ಎದುರುಗಡೆ ನಿಲ್ಬೇಡ, ತೊಳೆದು ಹೋಗೆ. ಶಿವಕೋರಾರಣ್ಯ ಭಿಕ್ಷಾ, ಶಿವಕೋರಾರಣ್ಯ ಭಿಕ್ಷಾ. ಬಂದೆ. ಬರುವುದು ತಡವಾಯಿತು, ಕ್ಷಮಿಸಿ ಪೂಜ್ಯರೇ. ಇಷ್ಟೊಂದು ಲಕ್ಷಣವಾಗಿದ್ದೀಯೇ ತಾಯಿ. ನಿಜವಾದ ಈಶ್ವರನ ಭಕ್ತಳೇ ನೀನು. ಎಡೆಯನ್ನು ಒಪ್ಪಿಸಿಕೊಳ್ಳಿ ಪೂಜ್ಯರೇ. ನಾನು ಈ ಭಿಕ್ಷೆಗಾಗಿ ಬಂದಿಲ್ಲ. ನನಗೆ ಬೇಕಾಗಿರುವುದು ನಿನ್ನ ಮನೆಯೊಳಗಿದೆ, ಅದನ್ನು ತಂದುಕೊಡು. ಮನೆಯಲ್ಲಿ ಯಜಮಾನರಿಲ್ಲದ ಹೊತ್ತಿನಲ್ಲಿ ಹೀಗೆ ನನ್ನನ್ನು ಪರೀಕ್ಷಿಸುವುದು ಪೂಜ್ಯರಿಗೆ ತರವಲ್ಲ. ಪತಿಯ ಪೂರ್ವಾನುಮತಿ ಇಲ್ಲದೆ ಒಬ್ಬ ಗೃಹಿಣಿ ಯಾವ ಭಿಕ್ಷೆ ನೀಡಬಹುದೋ ಅಷ್ಟನ್ನು ತಂದಿದ್ದೇನೆ, ಒಪ್ಪಿಸಿಕೊಳ್ಳಿ. ನನಗೆ ಬೇಕಾಗಿರುವುದನ್ನೇ ಬೇಡಿಕೊಂಡೊಯ್ಯಲು ಬಂದಿದ್ದೇನೆ. ನಿಶ್ಚಿಂತೆಯಿಂದ ಕೊಡು ತಾಯಿ. ನೀವು ಮನೆ ಬಾಗಿಲಿಗೆ ಬಂದ ಹಿರಿಯರು, ತಪಸ್ವಿಗಳು. ಹೀಗೆ ಒಗಟಾಗಿ ಮಾತನಾಡಿ ನನ್ನನ್ನು ಹಿಂಸಿಸಬೇಡಿ. ಏನನ್ನು ಕೇಳಲು ಬಂದಿರುವಿರೋ ನೇರವಾಗಿ ಕೇಳಿ. ನಾನು ಬಂದರೆ ಇದನ್ನು ಕೊಟ್ಟು ಬಿಡು ಎಂದು ನಿನ್ನ ಗಂಡ ಈಗ ತಾನೇ ಹೇಳಿ ಹೋದನಲ್ಲ. ನಿನ್ನ ಗಂಡ ಇದನ್ನು ಪೆಠಾರಿಯಲ್ಲಿಡುತ್ತಿದ್ದಂತೆಯೇ ಶಿವಾರ್ಪಣಮಸ್ತು ಎಂದು ಎಲ್ಲ. ಆ ಬಂಗಾರದ ಕಡಗಗಳು ನನಗೆ ಬೇಕು. ಮಾಯ ಮಂತ್ರಗಳ ಪ್ರಭಾವದಿಂದ ಗೃಹಿಣಿಯನ್ನು ಮೋಸಪಡಿಸಿ ಸ್ವತ್ತನ್ನು ಅಪಹರಿಸುವುದು ಸನ್ಯಾಸಿ ಧರ್ಮವಲ್ಲ. ಆ ಕಡಗಗಳು ಯಾರೋ ಅಡವಿಟ್ಟವು, ಅದು ನಿಮ್ಮ ಹೇಗಾದೀತು? ನೀನು ನಿನ್ನ ಗಂಡನ ಅಜ್ಞಾನವರ್ತಿನಿ ಅಲ್ಲವೇ?
ಅಪನಂಬಿಕೆ ಪಡದೆ ನನಗೆ ಕೊಟ್ಟು ಬಿಡು. ಕೊಟ್ಟ ಮೇಲೆ ನಿನಗೇ ತಿಳಿಯುವುದು. ಪರಮೇಶ್ವರ, ಪರಮೇಶ್ವರ, ನೀನು ನೀನು ನನ್ನ ಮನೆ ಬಾಗಿಲವರೆಗೆ ಭಿಕ್ಷೆಗಾಗಿ ಬರಬೇಕಾಗಿದ್ದೆ. ಈ ನಿನ್ನ ದಾಸಿಯನ್ನು ಈ ರೂಪದಲ್ಲಿ ಬಂದು ಪರೀಕ್ಷಿಸಬೇಕಿದ್ದೆ. ಬಂದೆ, ಈಗಲೇ ತರುತ್ತೇನೆ. ಆ ಕಡಗಗಳನ್ನು ತಂದು ನಿನ್ನ ಚರಣಗಳಿಗೆ ಅರ್ಪಿಸುತ್ತೇನೆ. ಈ ಜೋಳಿಗೆಯೊಳಗೆ ಹಾಕುತ್ತಾಯಿ. ಸ್ವಾಮಿ, ನಿನ್ನ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ನಾನು ಕೃತಾರ್ಥಳಾದೆ. ಪತಿವ್ರತೆಯಾಗಿದ್ದು ಅವರ ಬಾಯಿಂದ ಇಂಥ ಮಾತುಗಳನ್ನು ಕೇಳಿದ ಮೇಲೆ ನಾನು ಏಕಾದ್ರೂ ಬದುಕಿರಲಿ. ನಿನ್ನ ನೈವೇದ್ಯದಲ್ಲಿ ಘೋರ ವಿಷವನ್ನು ಬೆರೆಸಿಟ್ಟಿದ್ದೇನೆ. ನಿನ್ನೆದುರಿಗೆ ಇದನ್ನು ಸೇವಿಸಿ ನನ್ನ ಜೀವನ ಸಮಾಪ್ತಿ ಮಾಡಿಕೊಳ್ಳುತ್ತೇನೆ. ಆಗಲಾದ್ರೂ ನಿನಗೆ ತೃಪ್ತಿಯಾಗೋದು ನೋಡೋಣ. ಪರಮೇಶ್ವರ, ಇದೇನು ಆಶ್ಚರ್ಯ! ವಿಷವನ್ನು ಬೆರೆಸಿದ್ದ ಈ ಅನ್ನ ಅಮೃತಾನ್ನವಾಗಿದೆ. ಇದೇನು ನಿನ್ನ ಮಹಿಮೆ? ಭಕ್ತವತ್ಸಲ, ಹಿಂದೇಕೆ ನನ್ನ ಜೀವನದೊಂದಿಗೆ ಆಡುತ್ತಿದ್ದೆ? ಸಾಯಬೇಕೆಂದ ವಿಷದನ್ನ ತಿನ್ನಲು ಹೊರಟರೆ ಆ ವಿಷವನ್ನೆಲ್ಲ ನೀನೇ ಉಂಡು ನನಗೆ ಅಮೃತಾನ್ನವನ್ನು ಕರುಣಿಸಿದೆಯಾ? ಸಮುದ್ರಮಥನ ಕಾಲದಲ್ಲಿ ಉಕ್ಕಿ ಹರಿದ ಹಾಲಾಹಲವನ್ನು ಲೋಕ ಕಲ್ಯಾಣಕ್ಕಾಗಿ ನೀನೇ ಕುಡಿದು ವಿಷಕಂಠ ನೆನೆಸಿಕೊಂಡ ಮಹಿಮನಲ್ಲವೇ ನೀನು? ಕೊನೆಗೂ ನಿನ್ನನ್ನು ಕೈ ಬಿಡಲಿಲ್ಲ. ನಿನ್ನ ವಾತ್ಸಲ್ಯಕ್ಕೆ ಕೊನೆಯೇ ಇಲ್ಲ. ನಾನು ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ಇಲ್ಲ, ನಾನೊಬ್ಬಳೇ ಈ ಪ್ರಸಾದವನ್ನು ಸೇವಿಸಬಾರದು. ನನ್ನವರು ಬರಲಿ, ಇಬ್ಬರು ಸೇರಿ ಈ ನಿನ್ನ ಪ್ರಸಾದವನ್ನು ಸೇವಿಸುತ್ತೇವೆ. ಇದರ ಪ್ರಭಾವದಿಂದಲಾದರೂ ಅವರ ದೈವದ್ವೇಷ ಹೋಗಿ ಅವರಲ್ಲೂ ಭಕ್ತಿ ಹುಟ್ಟಬಹುದು. ಸುರಕ್ಷಣೆ, ಸುರಕ್ಷಣೆ! ಬನ್ನಿ ಸ್ವಾಮಿ. ಮುಚ್ಚವಾಯಿ, ನೀನು ಕಡಗಗಳು ಕೊಟ್ಟ ಆ ಕಳ್ಳ ಸನ್ಯಾಸಿಯಲ್ಲಿ ಅವನು ವಾಸ ಮಾಡೋ ಸ್ಥಳ ಯಾವುದು? ಎಲ್ಲಿದ್ದಾನೆ ಅವನು? ಎಲ್ಲ ಕಡೆಯಲ್ಲಿಯೂ ಇದ್ದಾನೆ. ಇಲ್ಲಿಯೂ ಇದ್ದಾನೆ, ಅಲ್ಲಿಯೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಅವನೇ ಈ ಅಮೃತಾನವನ್ನು ನಮಗೆ ಪ್ರಸಾದ ರೂಪದಲ್ಲಿ ಕರುಣಿಸಿದ್ದಾನೆ. ಅದೇ ಸನ್ಯಾಸಿ ನಮ್ಮ ಮನೆಯಲ್ಲಿ ಶಿವಲಿಂಗ ರೂಪದಲ್ಲಿ ಕುಳಿತಿದ್ದಾನೆ. ನೀನು ಆ ಕಲ್ಲಿನ ಮೂರ್ತಿನ ಈ ಭಿಕ್ಷಾನ ನನಗೆ ತೋರಿಸಿ ಮೋಸ ಮಾಡ್ತಾ ಇದೀಯಾ? ಆ ಕಲ್ಲಿನ ಮೂರ್ತಿ ನನ್ನ ಮನೆಯಲ್ಲಿ ಇರೋದ್ರಿಂದ ತಾನೇ ನೀನು ಈ ರೀತಿ ನಾಟಕ ಆಡ್ತಾ ಇರೋದು. ಈಗ ಅದನ್ನೇ ಕಿತ್ತು ಹೊರಗಡೆ ಎಸಿತೀನಿ. ಆನಂತರ ನಿನ್ನ ಶಿವ ಬಂದು ನನ್ನನ್ನು ಏನ್ ಮಾಡ್ತಾನೋ ನೋಡ್ಕೋತೀನಿ. ಸ್ವಾಮಿ, ಬೇಡಿ ಸ್ವಾಮಿ, ಬೇಡಿ. ಇವನು ಶಿವನಂತೆ, ಲೋಕೋದ್ಧಾರಕನಂತೆ. ದೇವರನ್ನು ಮುಟ್ಟಬೇಡಿ, ಅನಾಹುತ ತಪ್ಪಿದ್ದಲ್ಲ. ಇವನೇ ದೇವರೇ, ಇದನ್ನು ಹೊರಗಡೆ ಎಸಲೇಬೇಕು, ಆಗಲೇ ನನಗೆ ಸಮಾಧಾನ. ಬೇಡಿ ಸ್ವಾಮಿ, ಬೇಡಿ. ನನಗೆ ಪರಮ ಪವಿತ್ರವಾದ ಶಿವಲಿಂಗ ಹೊರತು ಬೇರೇನು ಕಾಣ್ತಾ ಇಲ್ಲ. ಇಲ್ವಲ್ಲ? ಗೋಜಿನಗರ. ಇಲ್ಲ,
ಇದು ನಿಮ್ಮ ಭ್ರಮೆ. ಎದೆಯಲ್ಲಿ ಮನಸ್ಸಲ್ಲಿ ತುಂಬಿರೋ ಶಿವದ್ವೇಷ ನಿಮಗೆ ಹಾವಾಗಿ ಕಾಣ್ತಿದೆ. ಹಠ, ದೈವದ್ವೇಷ ಬಿಟ್ಬಿಡಿ. ಆ ಶಿವನನ್ನ ನಂಬಿ. ಮಾಟಗಾತಿ, ನೀನ್ ನನ್ನನ್ನು ಹೆದರ್ಸೋಕೋಸ್ಕರನೇ ಈ ಮಾಟ ಮಾಡಿರ್ಬೇಕು. ಇದಕ್ಕೆಲ್ಲ ಜಗ್ಗೋನು ನಾನಲ್ಲ. ಎಲ್ಲಿವೆ ಖಡ್ಗಗಳು? ಎಲ್ಲಿವೆ ಖಡ್ಗಗಳು? ಆ ಶಿವನ ಬಳಿಯೇ ಶಿವ 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 ಮತ್ತೆ ಶಿವ ಅಂತ ಬಗಳಿದ ನಿನ್ನ ಕುತ್ತಿಗೆಯನ್ನು ಕತ್ತರಿಸಾಕ್ಬಿಡ್ತೇನೆ. ಶಿವ ಶಿವ ಏನೇನು ಶಿವ ನಿನ್ನ ನನ್ನ ಕೈಯಿಂದ ಅದು ಹೇಗೆ ರಕ್ಷಿಸ್ಕೊಳ್ತಾನೋ ನೋಡ್ತೀನಿ. ಸತಿ ಸುಲಕ್ಷಣೆಯ ಶಿವಭಕ್ತಿಯ ನರಿಯದೆ ಅವಳನ್ನು ಹಿಂಸಿಸಿದೆಯ ಶಿವಧರ್ಮ. ಇಹ ಸುಖಕ್ಕೆ ಮನ ಕೊಟ್ಟು ದೈವ ನಿಂದೆ ಗೈದು ದೈವ ದ್ರೋಹದ ಪಾಪಕ್ಕೆ ಎರವಾದೆಯ ಶಿವಶಕ್ತಿಯ ನರಿಯದೆ ಶಿವಧರ್ಮ ಮೂಢನಾಗಿ ವರ್ತಿಸಿ ಪಾಪಗೈವೆಯ. ಇನ್ನಾದರೂ ಸತಿಯನ್ನು ಅನುಸರಿಸಿ ಶಿವಧರ್ಮ ಶಿವ ಪೂಜೆಯಂಗೈದು ಶಿವ ಸಾಯುಜ್ಯವ ಪಡೆ. ಓ ಶಿವಧರ್ಮ, ಶಿವ ಸಾಯುಜ್ಯವ ಪಡೆ. ನೋಡಿದ್ರ ಸ್ವಾಮಿ, ಕಡೆಗೂ ನನ್ನ ತಂದೆ ನನ್ನ ಕೈ ಬಿಡಲಿಲ್ಲ. ನೋಡಿ, ನೀವು ಕೇಳುತ್ತಿದ್ದ ಕಡಗಗಳು. ಹೌದು, ಇದೇ ಖಡ್ಗಗಳು ನಾನು ಮನೆಯಲ್ಲಿ ಇಟ್ಟಿದ್ದು. ಆ ಸನ್ಯಾಸಿ ಶ್ರೇಷ್ಠಿ ಅಂಗಡಿಯಲ್ಲಿ ಕೊಟ್ಟಿದ್ದು. ಇಲ್ಲಿಗೆ ಯಾಕೆ ಬಂದ್ವು? ಅದು ಅವನ ಇಚ್ಛೆ. ಕೊಡುವ ಕರ್ತೃನೂ ಅವನೇ, ತೆಗೆದುಕೊಳ್ಳುವವನು ಅವನೇ. ಇದು ತ್ರಿಭುವನ ಸತ್ಯ. ಹಾಗಾದರೆ ನಿನ್ನ ಈಶ್ವರ ಇರೋದು ಸತ್ಯ ಅಂತ್ಯ? ಈಶ್ವರನೇ ಸತ್ಯ. ನೋಡಿ, ಸಾಮಾನ್ಯವಾದ ಈ ಪ್ರಾಪಂಚಕ ವಸ್ತುವಿನ ಆಸೆಗಾಗಿ ಆ ಪರಮೇಶ್ವರನನ್ನು ಯಾಕೆ ನಿಂದಿಸಿದ್ರಿ? ಈ ನಿರ್ಜೀವ ವಸ್ತುವಿಗಾಗಿ ಎಷ್ಟೊಂದು ಹಂಬಲಿಸಿದ್ರಿ, ಹಲಬಿದಿರಿ. ಇದಕ್ಕಾಗಿ ಪರಿತಪಿಸಿದ ಒಂದಂಶವಾದ್ರೂ ಆ ಪರಮೇಶ್ವರನನ್ನು ಧ್ಯಾನಿಸುತ್ತಿದ್ದರೆ ನಿಮ್ಮ ಪಾಪಗಳೆಲ್ಲ ಪರಿಹಾರವಾಗುತ್ತಿದ್ದವು. ಹೌದು ಸುಲಕ್ಷಣೆ, ನಿನ್ನಿಂದ ನಾನು ಆ ದೇವರನ್ನು ಕಂಡೆ. ಆ ಮಹಾಮಹಿಮನ ದಿವ್ಯ ಶಕ್ತಿಯನ್ನು ತಿಳಿದೆ. ಅವನು ನನ್ನ ಕಣ್ಣೆದುರುಗಡೆ ಕಂಡು ಅವನನ್ನು ಕಳ್ಳ ಸನ್ಯಾಸಿ ಅಂತ ಜರುದ ಪಾಪಿ ನಾನು ಸುಲಕ್ಷಣೆ, ಪರಮ ಪಾಪಿ. ನನ್ನಂತಹ ಪಾಪಿಗಳು, ದೈವ ದ್ರೋಹಿಗಳು ಬದುಕಬಾರದು ಸುಲಕ್ಷಣೆ, ಬದುಕಬಾರದು. ಸ್ವಾಮಿ, ಮಾಡಿದ ಪಾಪಗಳು ಕೋಟಿ ಇರಲಿ, ಪಶ್ಚಾತ್ತಾಪದಿಂದ ಒಂದು ಹನಿ ಕಣ್ಣೀರಿಟ್ಟರು ಅವರನ್ನು ಆಗಲೇ ಕ್ಷಮಿಸಿ ಬಿಡುವ ಮಹಾಕೃಪಾಳು ಅವನು. ನೋಡಿ, ಇದು ಆ ಪರಮೇಶ್ವರನೇ ನಮಗೆ ಕೊಟ್ಟ ಪ್ರಸಾದ. ನಾನು ಇದರಲ್ಲಿ ವಿಷವನ್ನು ಬೆರೆಸಿ ತಿಂದು ಸಾಯಬೇಕೆಂದು ಇಟ್ಟಿದ್ದ ಅನ್ನದಲ್ಲಿನ ವಿಷವನ್ನೆಲ್ಲ ತಾನೇ ಉಂಟು ನಮಗೆ ಅಮೃತಾನ್ನವನ್ನು ಕರುಣಿಸಿದ್ದಾನೆ ಆ ನಂಜುಂಡೇಶ್ವರ. ಇದನ್ನು ಸ್ವೀಕರಿಸಿ, ಸ್ವೀಕರಿಸಿ. ಆಹಾ, ಎಂಥ ದಿವ್ಯ ರುಚಿ, ಎಂಥ ದಿವ್ಯ ರುಚಿ. ನಂಜುಂಡೇಶ್ವರನ ಈ ಪ್ರಸಾದವನ್ನುಂಡು ನನ್ನಲ್ಲಿದ್ದ ನಂಜೆಲ್ಲ ನಾಶವಾಗಿ ಹೋಯಿತು. ನಾನು ಧನ್ಯನಾದೆ ಸುಲಕ್ಷಣಿ, ಧನ್ಯನಾದೆ. ನಿನ್ನಂಥ ಸಾಧ್ವಿ ಸತಿಯಿಂದ ನನಗೆ ದೈವ ಸಾಕ್ಷಾತ್ಕಾರವಾಯಿತು ಸುಲಕ್ಷಣಿ, ದೈವ ಸಾಕ್ಷಾತ್ಕಾರವಾಯಿತು. ನೀನ್ ನನ್ನ ಮಡದಿಯಲ್ಲ, ನನ್ನ ಗುರು. ನನ್ನಲ್ಲಿದ್ದ ಪಾಪಗಳನ್ನೆಲ್ಲ ಕಳೆದು ಪುಣ್ಯ ಮಾರ್ಗ ಅನುಸರಿಸೋದಕ್ಕೆ ಪ್ರೇರಣೆ ಮಾಡಿದಂತ ನನ್ನ ಪರಮ ಗುರು ನೀನು ಸುಲಕ್ಷಣಿ, ನನ್ನ ಪರಮ ಗುರು ನೀನು, ನನ್ನ ಪರಮ ಗುರು. ನೀವು ನನಗೆ ನಮಸ್ಕರಿಸಬಾರದು. ಎಲ್ಲವೂ ಆ ಸರ್ವಶಕ್ತನದೇ, ಅವನಿಗೆ ನಮಸ್ಕರಿಸಿ. ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ. ಹರ ಹರ ಮಹಾದೇವ, ಶಂಭೋ ಶಂಕರ. ಹರ ಹರ ಮಹಾದೇವ, ಶಂಭೋ ಶಂಕರ, ಶಂಭೋ ಶಂಕರ.
ರಾಜಾದಿರಾಜಾಯ ಪ್ರಸಖ್ಯ ಸಾಹನೆ ನಮೋ ವಯಂ ವೈಗಿ ಶ್ರವಣಾಯ ಕುರ್ಮಹೆ ಸಮೇ ಕಾಮಾಂ ಕಾಮಕಾಮಾಯ ಮಖ್ಯಂ ಕಾಮೇಶ್ವರೋ ವೈಗಿ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯೇ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘಾಯುಷ್ಮಾನ್ ಭವ. ದೀಕ್ಷಿತರೆ, ಮಹಾಸ್ವಾಮಿ, ದೇವರ ಪ್ರಸಾದದಲ್ಲಿ ಕೂದಲು. ಅಪಚಾರ ಅಪಚಾರ. ದೇವರ ಪ್ರಸಾದದಲ್ಲಿ ಕೂದಲು ಹೇಗೆ ಬಂತು? ಇದು ಯಾರ ಅಲಕ್ಷ್ಯದ ಫಲ? ಮಹಾಪ್ರಭು, ಪ್ರಭುಗಳು ನನ್ನ ಉದ್ದಟತನವನ್ನು ಮನ್ನಿಸಬೇಕು. ನಾನೀಗ ಸತ್ಯವನ್ನು ಹೇಳಲೇಬೇಕಾಗಿದೆ. ಹೇಳಿದರೆ ತಪ್ಪಾದೀತೇನೋ ಎಂಬ ಭಯ. ನಿಶಿಕಂಠ, ಅದೇನು ಸತ್ಯ ಹೇಳಪ್ಪ. ಪ್ರಭುಗಳು ಹೇಳಿ, ನಿರ್ಭಯವಾಗಿ ಹೇಳಿ. ಇದು ಪವಿತ್ರವಾದ ದೇವಸ್ಥಾನ. ಇಲ್ಲಿರುವ ಕೆಲವರ ಅಪವಿತ್ರದ ಆಚರಣೆಯಿಂದ ಪವಿತ್ರತೆಯನ್ನು ಕಳೆದುಕೊಂಡಿದೆ. ಇಲ್ಲದಿದ್ದರೆ ಶಿವಪ್ರಸಾದದಲ್ಲಿ ಕೂದಲು ಬರುವುದೆಂದರೆ ಹೇಗೆ ಸಾಧ್ಯ? ನಮ್ಮ ಆಳ್ವಿಕೆಯಲ್ಲಿ ದೇವಸ್ಥಾನದಲ್ಲಿ ಅಪವಿತ್ರತೆಯೇ? ಅಂದರೆ ನಮ್ಮಿಂದ ಏನಾದರೂ ಅಪಚಾರವಾಗಿದೆಯೇ? ಛೇ, ಪ್ರಭುಗಳಿಂದ ಯಾವ ಅಪಚಾರವೂ ಆಗಿಲ್ಲ. ಇಲ್ಲ ಇಲ್ಲ, ನನ್ನ ತಲೆ ಕಡಿದರೂ ಚಿಂತೆ ಇಲ್ಲ. ನನ್ನಿಂದ ಮಾತ್ರ ಈ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಆದರೆ ಮಹಾರಾಣಿಯವರ ಮುಂದೆಯೇ ಈ ವಿಚಾರ ಹೇಳಬೇಕಾಗಿ ಬಂದುದು ನನ್ನ ದುರ್ದೈವ. ದೇವರ ಸನ್ನಿಧಿಯಲ್ಲಿ ಸತ್ಯ ಏನಿದ್ದರೂ ಹೇಳಿ. ಓರ್ವ ಅನಾಚಾರಿ ಹೆಣ್ಣಿಗೆ ರಾತ್ರಿ ಮುಡಿಸಿದ ಹೂವನ್ನೇ ತಂದು ಈ ದೀಕ್ಷಿತರು ಈ ಶಿವನ ಮುಡಿಗೆ ಏರಿಸಿದ್ದಾರೆ. ಅದಕ್ಕೋಸ್ಕರ ಇಂಥ ಅನಾಹುತಕ್ಕೆ ಕಾರಣವಾಗಿದೆ ಪ್ರಭು. ಶಿವ 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 ಶಿವ, ಶಾಂತಂ ಪಾಪಂ ಶಾಂತಂ ಪಾಪಂ. ಎಂತ ಮಾತನಾಡುತ್ತಿರುವೆ ವಿಷಕಂಠ. ರಾಜ ಪ್ರತ್ಯಕ್ಷ ದೇವತ ಪ್ರಭುಗಳ ಸಮ್ಮುಖದಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ನೀನಾಡುತ್ತಿರುವ ಮಾತು ಏನು ಅಂತ ನಿನಗೆ ಗೊತ್ತಿದೆಯೇ? ಇಲ್ಲಿ ನಡೆಯುವ ಅನ್ಯಾಯಗಳನ್ನು ಪ್ರಭುಗಳ ಮುಂದೆ ನಿವೇದಿಸದೆ ಮತ್ತಾರ ಮುಂದೆ ನಿವೇದಿಸಲಿ ದೀಕ್ಷಿತರೇ? ಮಹಾ ಸಾಧು ಸಂತರಂತೆ ವೇಷ ಹಾಕಿಕೊಂಡು ಒಳಗೊಳಗೆ ವ್ಯಭಿಚಾರಿಯಾಗಿರುವ ನಿಮ್ಮ ನೈಜ ರೂಪ ಮಹಾಪ್ರಭುಗಳಿಗೆ ತಿಳಿಯಲೆಂದೇ ಈ ದಿನ ನಿಮ್ಮ ಪ್ರೇಯಸಿಯ ಕೂದಲು ಆ ಪ್ರಸಾದದಲ್ಲಿ ಬರುವಂತೆ ಆ ನಂಜುಂಡೇಶ್ವರನೇ ಮಾಡಿದ್ದಿರಬೇಕು. ಪ್ರಭು, ಈತನು ಹೇಳುತ್ತಿರುವ ಮಾತು ಶಿವನ ಸಾಕ್ಷಿಯಾಗಿಯೂ ಸುಳ್ಳು. ಇದರ ಮೇಲೆ ಪ್ರಭು ಚಿತ್ತ. ದೀಕ್ಷಿತರೆ, ಹಾಗಿದ್ದರೆ ಪ್ರಸಾದದಲ್ಲಿ ಕೂದಲು ಹೇಗೆ ಬಂತು? ನನಗೊಂದು ತಿಳಿಯದು ಪ್ರಭುವೆ. ನಾನು ಅರ್ಚನೆ ಮಾಡುವ ಪ್ರತಿ ಪುಷ್ಪವು ಶುದ್ಧವಾಗಿಯೇ ಇದ್ದವು. ಓಹೋ, ಹಾಗಾದ್ರೆ ಶಿವನ ಜಟೆಯಿಂದಲೇ ಆ ಕೂದಲು ಬಂದು ಪ್ರಸಾದವನ್ನು ಸೇರಿಕೊಂಡಿದ್ದೇನೋ. ಪಾಪ ಪಾಪ. ಆ ಮಹಾಮಹಿಮನ ಆಟವನ್ನು ಬಲ್ಲವರು ಯಾರು ಪ್ರಭು? ಅಂದರೆ ಪ್ರಸಾದದಲ್ಲಿ ಬಂದಿರುವ ಕೂದಲನ್ನು ಶಿವನ ಜಟೆಯದೆಂದೇ ಹೇಳುವಿರಾ ದೀಕ್ಷಿತರೆ? ಪ್ರಭು, ಅನ್ಯತಾ ಭಾವಿಸಬಾರದು. ನಾನು ತ್ರಿಕಾಲದಲ್ಲಿಯೂ ಭಕ್ತಿಯ ಭಾವದಿಂದ ಪ್ರತಿದಿನವೂ ಅಲಂಕರಿಸುತ್ತಿದ್ದಂತೆಯೇ ಇಂದೂ ಅಲಂಕಾರ ಮಾಡಿದೆ. ಆದರೆ ಪ್ರಸಾದದಲ್ಲಿ ಕೂದಲಿದೆ ಎಂದ ಮೇಲೆ ಆ ಜಟಾಜೂಟಧರನಾದ ಶಿವನದಲ್ಲದೆ ಮತ್ತಾರದು ಪ್ರಭುವೆ. ದೀಕ್ಷಿತರೆ, ನಿಮ್ಮ ವಾದವನ್ನು ನಾವು ಒಪ್ಪಬಹುದು. ಆದರೆ ಪ್ರಸಾದದಲ್ಲಿ ಬಂದಿರುವ ಈ ಕೂದಲನ್ನು ಶಿವನ ಜಟೆಯದೆಂದು ಪ್ರತ್ಯಕ್ಷ ಪ್ರಮಾಣವಾಗಿ ತೋರಿಸದೆ ಹೋದರೆ ರಾಜದ್ರೋಹ ದೈವದ್ರೋಹವಾಗುತ್ತದೆ. ಈ ತಪ್ಪಿಗೆ ದಂಡನೆಯನ್ನು ಅನುಭವಿಸಲೇಬೇಕಾಗುತ್ತದೆ. ಎಚ್ಚರ. ಮಹಾಪ್ರಭುಗಳಿಗೂ ನನ್ನ ಸೇವೆಯ ಮೇಲೆ ಸಂಶಯ ಬಂತೆ. ಆ ನನ್ನ ಆರಾಧ್ಯ ದೈವ ಶಿವನು ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದಾನೆಯೇ? ಎಲ್ಲ ಅವನ ಇಚ್ಛೆ. ನಾನು ಇಷ್ಟು ವರ್ಷಗಳ ಕಾಲ ತ್ರಿಕಾಲದಲ್ಲಿಯೂ ಅವನನ್ನು ಪೂಜಿಸುತ್ತಿದ್ದುದು ಸತ್ಯವಾದರೆ ಮಹಾಪ್ರಭುಗಳ ಸಂಶಯ ನಿವಾರಣೆಗಾಗಿ ಆ ನಂಜುಂಡೇಶ್ವರನ ತಲೆಯ ಮೇಲೆ ಪವಿತ್ರವಾದ ಜಟ ಕಾಣಿಸಲೇಬೇಕು. ಇಲ್ಲ, ನನ್ನ ತಲೆಯನ್ನು ಪರವಾಗಿಡಲೇಬೇಕು.
ಕಪಾಲ ಕರಾಳ ರುಂಡಮಾಲಧರ ಪಾಂಡವೇಶ್ವರ ಪಾಪಹರ, ಪಾಂಡವೇಶ್ವರ ಪಾಪಹರ, ನಮೋ ನಮಃ, ನಮೋ ನಮಃ. ಸ್ವಾಮಿ ಜಟ ಕಂಡಿತು, ಸ್ವಾಮಿ ಜಟ ಕಂಡಿತು. ನಮಗೂ ಕಂಡಿತು. ದೀಕ್ಷಿತರೆ, ದೀಕ್ಷಿತರೆ, ನಮಗೆ ಸ್ವಾಮಿಯ ಜಟ ಕಂಡಿತು, ನಮಗೆ ಸ್ವಾಮಿಯ ಜಟ ಕಂಡಿತು. ದೀಕ್ಷಿತರೆ, ನೀವು ಈಶ್ವರನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದೀರಿ. ನಿಮ್ಮಂತಹ ಪುಣ್ಯ ಪುರುಷರನ್ನು ನಾವು ಪರೀಕ್ಷಿಸಿ ತಪ್ಪು ಮಾಡಿದೆವು, ಪಾಪ ಕಟ್ಟಿಕೊಂಡೆವು. ಮಹಾಪ್ರಭು, ಭವಿಷ್ಯತ್ತಿನ ತೆರೆಗೆನ್ನು ಸರಿಸುವ ಶಕ್ತಿ ಆ ಭಗವಂತನಿಗೆ ಮಾತ್ರ. ಅವರ ನಾಟಕದಲ್ಲಿ ನೀವು ನಾನು ನಿಮಿತ್ತರಷ್ಟೇ. ದೀಕ್ಷಿತರೆ, ಮಹಾಪ್ರಭುಗಳೇ, ನಮ್ಮನ್ನು ಕ್ಷಮಿಸಿ. ನೀವು ನಮ್ಮನ್ನು ಕ್ಷಮಿಸುವ ತನಕ ನಿಮ್ಮ ಪಾದಗಳನ್ನು ಬಿಡುವುದಿಲ್ಲ. ಹೇಳಿ, ಮೇಲೇಳಿ, ನಿಮ್ಮ ಅಪರಾಧವೇನು ಹೇಳಿ. ದೇವರ ಪ್ರಸಾದದಲ್ಲಿ ಕೂದಲನ್ನು ಸೇರಿಸಿ ದೀಕ್ಷಿತರಿಗೆ ಕೆಟ್ಟ ಹೆಸರು ಬರುವಂತೆ ಮಾಡಿದವನೇ ನಾನು. ಇಂತಹ ಅಪರಾಧವನ್ನು ಏಕೆ ಮಾಡಿದರೆ? ಈ ದೇವಸ್ಥಾನದ ಮುಖ್ಯ ಅರ್ಚಕ ಪದವಿಯ ಆಸೆಗೋಸ್ಕರ ಹಾಗೆ ಮಾಡಿದೆ ಮಹಾಪ್ರಭು. ದೀಕ್ಷಿತರೆ, ಇವರು ನಿಮ್ಮ ಮೇಲೆ ಸುಳ್ಳು ಆರೋಪಣೆಯನ್ನು ಹೊರಿಸಿ ಮಹಾಪರಾಧವನ್ನು ಮಾಡಿದ್ದಾರೆ. ಇವರಿಗೆ ಏನು ಶಿಕ್ಷೆ ವಿಧಿಸಬೇಕೆಂಬುದನ್ನು ನೀವೇ ಹೇಳಿ. ಮಹಾಪ್ರಭು, ತಪ್ಪು ಮಾಡುವುದು ಮನುಷ್ಯನ ಸ್ವಭಾವ. ಯಾವ ಪದವಿಗೋಸ್ಕರ ನನ್ನ ಮೇಲೆ ಕಳಂಕ ತಂದರೂ ಆ ಅರ್ಚಕ ವೃತ್ತಿಯಿಂದ ನಾನೇ ನಿವೃತ್ತನಾಗುತ್ತೇನೆ. ಉಳಿದ ಆಯುಷ್ಯವನ್ನ ಶಿವನ ಪೂಜೆಯಲ್ಲಿ ಸ್ವತಂತ್ರವಾಗಿ ಕಳೆಯುತ್ತೇನೆ. ಅನುಮತಿ ನೀಡಿ ಪ್ರಭು. ದೀಕ್ಷಿತರೆ, ನಮ್ಮ ಇಚ್ಛೆ ಇದಲ್ಲ. ಇವರನ್ನು ನಾವು ಕ್ಷಮಿಸಿದ್ದೇವೆ. ನಿಮ್ಮಂತಹ ಜ್ಞಾನಿಗಳು ಮಹಾಮಹಿಮರು ನಮ್ಮ ರಾಜ್ಯದಲ್ಲಿರುವುದೇ ನಮಗೆ ಹಿರಿಮೆ. ಪಕ್ಷಿಗಳೇ, ಪ್ರಭು, ಇಂದು ನಮಗೆ ದೈವ ಸಾಕ್ಷಾತ್ಕಾರ ಮಾಡಿಸಿದ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಸಿ ಮುಂದುಗಡೆ ದೊಡ್ಡ ಗೋಪುರವನ್ನು, ಸುತ್ತಲೂ ಸುಂದರವಾದ ಪ್ರಾಕಾರವನ್ನು ನಿರ್ಮಿಸುವ ಕಾರ್ಯ ಇಂದಿನಿಂದಲೇ ಪ್ರಾರಂಭಿಸಿ. ನಂಜುಂಡೇಶ್ವರನ ಮಹಿಮೆ ದೇಶ ದೇಶಗಳಲ್ಲೆಲ್ಲ ಹರಡುವಂತಾಗಲಿ.